ನಾಳೆ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನ KR ಮಾರ್ಕೆಟ್ಗೆ ಜನಸಾಗರವೇ ಹರಿದು ಬಂದಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, KR ಮಾರ್ಕೆಟ್ನಲ್ಲಿ ತಮಗೆ ಬೇಕಾದಂತಹ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳೆಲ್ಲವೂ ಕೂಡ ಒಂದು ಕಡೆ ಸಿಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ 1 ಗಂಟೆಯಿಂದಲೇ KR ಮಾರ್ಕೆಟ್ನಲ್ಲಿ ಜನಜಂಗುಳಿ ತುಂಬಿರುವಂಥದ್ದು ಒಂದು. ಎರಡನೇದು, ಸಾಮಾನ್ಯವಾಗಿ KR ಮಾರ್ಕೆಟ್ನ ಸುತ್ತಮುತ್ತ ಇದರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಆದರೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ಥರವಾದಂಥ ಟ್ರಾಫಿಕ್ ಪೊಲೀಸರು ಕೂಡ ಇರಲಿಲ್ಲ. ಈ ಸಂದರ್ಭದಲ್ಲಿ ವಾಹನ ಸವಾರರು ಮತ್ತು ಮಾರುಕಟ್ಟೆಗೆ ಬಂದವರು ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದುಂಟು. ಸಾಮಾನ್ಯವಾಗಿ KR ಮಾರ್ಕೆಟ್ಗೆ ಜನರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, KR ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ದರಕ್ಕೆ ತಮಗೆ ಬೇಕಾದಂತಹ ಎಲ್ಲ ತರಹದ ಹೂವುಗಳು ಸಿಗುತ್ತೆ ಅನ್ನೋಂಥದ್ದು ಒಂದು. ಎರಡನೇದು, ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ರೈತರೇ ಬೆಳೆದಿರುವಂತಹ ಫ್ರೆಶ್ ಆದಂತಹ ಹೂವು ಮತ್ತು ಪೂಜಾ ಸಾಮಗ್ರಿಗಳು ಸಿಗುತ್ತೆ ಅನ್ನೋಂಥದ್ದು. ಸಾಮಾನ್ಯವಾಗಿ ಈಗಾಗಲೇ ನಾಳೆ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗಿನಿಂದಲೇ ಖರೀದಿ ಭರಾಟೆ ತುಂಬ ದೊಡ್ಡ ಮಟ್ಟದಲ್ಲಿತ್ತು. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ದರ ಕೂಡ ಏರಿಕೆ ಆಗಿತ್ತು. ಅಂದರೆ ಕಳೆದ ವಾರ, ಅದರ ಹಿಂದಿನ ವಾರ 1,500, 2,000 ರೂಪಾಯಿ ಇದ್ದಂತಹ ಕನಕಾಂಬರ ಹೂವು ಈ ವಾರ 5,000 ರೂಪಾಯಿ KG ಆಗಿರುವಂಥದ್ದು. ಮಲ್ಲಿಗೆ ಕಳೆದ ವಾರ 1,500, 500 ರೂಪಾಯಿವರೆಗೂ ಕೂಡ ಇದ್ದಂತಹ ಮಲ್ಲಿಗೆ ಈ ವಾರ 2,000 ರೂಪಾಯಿ ಆಗಿರುವಂಥ. ಅಂದರೆ ಸಾಮಾನ್ಯವಾಗಿ ಬೆಲೆಗಳೆಲ್ಲವೂ ಕೂಡ ಗಗನಕ್ಕೇರಿರುವಂಥದ್ದು. ಆದರೂ ಕೂಡ ಬೆಂಗಳೂರಿಗರು ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಯಾವುದೇ ಥರವಾದಂಥ ಖರೀದಿಗೆ ಈ ದರ ಏರಿಕೆ ಅಡ್ಡಿ ಆಗಲಿಲ್ಲ ಅಂತಲೇ ಹೇಳ್ಬೋದು. ಒಂದಷ್ಟು ಮಹಿಳಾ ಅಂದರೆ ಏನು ವ್ಯಾಪಾರಿಗಳು ಮತ್ತು ತಿರ್ಗಾ ಮಹಿಳಾ ಗ್ರಾಹಕರಿದ್ದರೆ ತುಂಬ ದೊಡ್ಡ ಮಟ್ಟದಲ್ಲಿದ್ದರು. KR ಮಾರ್ಕೆಟ್ನ ಸುತ್ತಮುತ್ತ ಸಾಕಷ್ಟು ಆಸ್ಪತ್ರೆಗಳಿರುವಂಥದ್ದು, ಅಂದರೆ ಕಿಮ್ಸ್ ಇರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಇವೆಲ್ಲವೂ ಕೂಡ ಇರೋದರಿಂದ ಸುತ್ತಮುತ್ತ ಒಂದಷ್ಟು ಟ್ರಾಫಿಕ್ ಜಾಮ್ ಉಂಟಾದಂತಹ ಹಿನ್ನೆಲೆಯಲ್ಲಿ ಆಂಬುಲೆನ್ಸ್ಗಳು ಕೂಡ ಸಿಗಾಕೊಂಡು ಒಂದಷ್ಟು ರೋಗಿಗಳು ಕೂಡ, ಒಂದಷ್ಟು ಒಳಗಿದ್ದಂತಹ ಪೇಷಂಟ್ಸ್ ಕೂಡ ಪರದಾಡ್ದಂಥದ್ದು ಕೂಡ ಇತ್ತು. ಅಂದರೆ ಸಾಮಾನ್ಯವಾಗಿ KR ಮಾರ್ಕೆಟ್ಗೆ ಈ ಹಬ್ಬದ ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬರ್ತಾರೆ, ಗ್ರಾಹಕರು ಬರ್ತಾರೆ. ಅಕ್ಕಪಕ್ಕದಿಂದ ರೈತರುಗಳು ಕೂಡ ಮಾಲನ್ನು ತರ್ತಾರೆ. ಮಾಲ್ ತಂದು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಈ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಮಧ್ಯರಾತ್ರಿಯಿಂದಲೇ ಟ್ರಾಫಿಕ್ ಪೊಲೀಸರು ಮುಂದಾಗಬೇಕಾಗುತ್ತೆ. ಅಂದರೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಎರಡೂ ಬದಿಗಳಲ್ಲೂ ಕೂಡ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಹೋಗೋದ್ರಿಂದ ವಾಹನ ಸಂಚಾರ ಸುಗಮವಾಗಿರೋದಿಲ್ಲ. ವಾಹನ ಸಂಚಾರ ಸುಗಮವಾಗಿ ಇರಬೇಕು ಅಂತ ಕೇಳಿದ್ರೆ ಫ್ಲೈಓವರ್ ಮೇಲೆ ಯಾವುದೇ ಥರವಾದಂತಹ ವಾಹನಗಳನ್ನು ಪಾರ್ಕಿಂಗ್ ಮಾಡಬಾರ್ದು. ವಾಹನಗಳನ್ನು ಪಾರ್ಕಿಂಗ್ ಮಾಡೋದ್ರಿಂದ ಕೆಳಗಿನಿಂದ, ಅಂದರೆ ಸಾಮಾನ್ಯವಾಗಿ ಟೌನ್ ಹಾಲ್ನಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಫ್ಲೈಓವರು, ಆ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಅಂದರೆ ವಾಹನಗಳೆಲ್ಲವೂ ಕೂಡ ನಿಂತ್ಕೊಳ್ಳೋದ್ರಿಂದ ಒಂದಷ್ಟು ವಾಹನ ಸವಾರರಿಗೆ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥದ್ದು ಒಂದು. ಎರಡನೇದು, ಸಾಮಾನ್ಯವಾಗಿ ಟ್ರಾಫಿಕ್ ಪೊಲೀಸರು ಈ ಒಂದು ಟ್ರಾಫಿಕ್ ಏನಿದೆ ಮೇಲ್ಭಾಗದಲ್ಲಿರುವಂಥ ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಅಂದರೆ ಕಂಟ್ರೋಲ್ ಮಾಡದ ಹಿನ್ನೆಲೆಯಲ್ಲಿ ಸುತ್ತಮುತ್ತ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಟ್ರಾಫಿಕ್ ಜಾಮಿಂದ ತುಂಬಿಕೊಳ್ಳುತ್ತೆ. ಸಾಮಾನ್ಯವಾಗಿ ಅಂದರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ದರ ತುಂಬ ದೊಡ್ಡ ಮಟ್ಟದಲ್ಲಿ, ಅಂದರೆ ತೆಂಗಿನಕಾಯಿ ಇರ್ಬೋದು, ಬಾಳೆಕಂದಿರ್ಬೋದು, ಹೂವು, ಬಾಳೆದೆಲೆ, ವಿಳ್ಳೆದೆಲೆ, ಈ ಥರದ್ದೆಲ್ಲವೂ ಕೂಡ ದರ ಏರಿಕೆ ಆಗಿರುತ್ತೆ. 5,000 ರೂಪಾಯಿವರೆಗೂ ಕೂಡ ಕನಕಾಂಬರ ಹೂವು ಏರಿಕೆ ಆಗಿದ್ದರೆ, ಸೇವಂತಿಗೆ ಹೂವು ಈ ಹಿಂದೆ ಅಂದರೆ ಕಳೆದ ವಾರ 150 ರೂಪಾಯಿ KGಗೆ ಮಾರಾಟವಾಗಿದ್ದು ಈ ವಾರ 500 ರೂಪಾಯಿವರೆಗೂ ಕೂಡ ಆಗಿತ್ತು. ಎಲ್ಲ ತರಹದ ಹೂವುಗಳು ಕೂಡ ಸಾಮಾನ್ಯವಾಗಿ ದರ ಏರಿಕೆ ಆಗಿತ್ತು. ಒಂದು, ತಾಯಿ ಮಹಾಲಕ್ಷ್ಮಿಗೆ ಮಲ್ಲಿಗೆ ಮತ್ತು ಕನಕಾಂಬರ ಶ್ರೇಷ್ಠ ಅನ್ನುವಂಥ ಹಿನ್ನೆಲೆಯಲ್ಲಿ ದರ ಏರಿಕೆ ಆದರೂ ಕೂಡ ಮಹಿಳೆಯರು ಯಾವುದೇ ಥರವಾದಂಥ ಹಿಂದೇಟನ್ನು ಹಾಕಲಿಲ್ಲ. ಹೂವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಮಾನ್ಯವಾಗಿ ಮುಂದಾಗ್ತಾರೆ. ಅದರಲ್ಲೂ ಕೂಡ ತಾಯಿಯ ಮುಂದೆ ವಿವಿಧ ಹೂವುಗಳನ್ನು ಇಡುವಂಥದ್ದು, ತಾಯಿಗೆ ವಿವಿಧ ಬಣ್ಣದ ಹೂವುಗಳಿಂದ ಅಲಂಕಾರ ಮಾಡುವಂಥದ್ದು, ದೇವಿಯ ಮುಂದೆ ಎಲ್ಲ ತರಹದ ಒಂದು ಹಣ್ಣುಗಳನ್ನು ಕೂಡ ಇಡುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಜನರೆಲ್ಲರೂ ಕೂಡ KR ಮಾರ್ಕೆಟ್ಗೆ ಆಗಮಿಸ್ತಾರೆ. KR ಮಾರ್ಕೆಟ್ಗೆ ಆಗಮಿಸಿ ತಮಗೆ ಬೇಕಾದಂತಹ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನೂ ಕೂಡ ಖರೀದಿ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಈ ಬಾರಿ ತುಂಬ ದೊಡ್ಡ ಮಟ್ಟದಲ್ಲಿ ದರ ಏರಿಕೆ ಕೂಡ ಎಲ್ಲ ಒಂದು ಕಡೆ ಗೃಹಿಣಿಯರಿಗೆ ಒಂದಷ್ಟು ಶಾಕ್ ನೀಡಿದರೆ, ಒಂದಷ್ಟು ಸಾಮಾನ್ಯವಾಗಿ ಅಂದರೆ 1 kg ತೆಗೆದುಕೊಳ್ಳುವಂಥವ್ರು, ಅರ್ಧ kg ತೆಗೆದುಕೊಳ್ಳುವಂಥವ್ರು 1/4 kg ಈ ಥರ ಹೂವು, ಹಣ್ಣುಗಳನ್ನು ತೆಗೆದುಕೊಂಡು ನಾಳೆಯ ವಿಜೃಂಭಣೆಯಾದಂತಹ ವರಮಹಾಲಕ್ಷ್ಮಿ ಪೂಜೆಗೆ ಎಲ್ಲರೂ ಕೂಡ ಸಿದ್ಧರಾದಂಥದ್ದು.